ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಈ ಮಳೆಗಾಲದಲ್ಲಿ ಸಂಜೆ ಹೊತ್ತು ಮಳೆ ಬರುವಾಗ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಯಾವುದಾದ್ರೂ ವಡೆ ಬಜ್ಜಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಾನಿವತ್ತು ಹೊಸ ರುಚಿಯ ಹೊಸ ಬಗೆಯ ಆರೋಗ್ಯಕರವಾದಂಥ ಅಲಸಂದೆ ಕಾಳು ವಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬಹಳ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭವಾದ ವಿಧಾನ. ಸಾಂಪ್ರದಾಯಿಕವಾಗಿ ಅಲಸಂದೆ ಕಾಳು ವಡೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಅದನ್ನು ಯಾವ ರೀತಿಯಾಗಿ ಮಾಡಿದ್ರೆ ರುಚಿ ಹೆಚ್ಚಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ, ರುಚಿಯಾಗಿ, ಸ್ಪೈಸಿಯಾಗಿ ತುಂಬ ಸೂಪರ್ ಆಗಿರುತ್ತೆ. ಅದನ್ನು ಮಾಡೋದಕ್ಕಿಂತ ಮುಂಚೆ ನೀವು 1 ಕಪ್ನಷ್ಟು ಅಲಸಂದೆ ಕಾಳು ಅಂದರೆ ಒಣ ಕಾಳನ್ನು ನಾನು ತೊಗೊಂಡಿದ್ದೀನಿ. ಹಸಿ ಕಾಳಲ್ಲಿ ಕೂಡ ಮಾಡ್ಕೊಳ್ಬೋದು. ಮೊದಲು ಕಾಳನ್ನು ಚೆನ್ನಾಗಿ 2-3 ಸಲ ತೊಳಿಬೇಕಾಗುತ್ತೆ. ತೊಳೆದಾದ್ಮೇಲೆ ನಾವು ಇದನ್ನು 2 ಕಪ್ನಷ್ಟು ನೀರು ಹಾಕಿಬಿಟ್ಟು 4-5 ಗಂಟೆಗಳ ಕಾಲ ನೆನೆ ಇಡಬೇಕು. ನೋಡಿ, ನೆಂದ ಮೇಲೆ ಈ ರೀತಿಯಾಗಿ ಕಾಳೆಲ್ಲ ಅರಳ್ಕೊಂಡಿದೆ. ಈಗ ಈ ನೀರನ್ನೆಲ್ಲ ಚೆಲ್ಬಿಡೋಣ. ನೀರನ್ನೆಲ್ಲ ಚೆಲ್ಲಿ ಆದಮೇಲೆ ಈ ಚೆನ್ನಾಗಿ ನೆಂದಿರೋಂಥ ಕಾಳನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಳನ್ನು ಹಾಗೆಯೇ ಪಾತ್ರೆಯಲ್ಲಿ ಬಿಡಿ, ಸ್ವಲ್ಪ ಒಣಕಾಳು ಹಾಗೆಯೇ ವಡೆಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಒಂದು 2-3 ಚಮಚದಷ್ಟು ಹಾಗೆ ತೆಗೆದಿಟ್ಟಿದ್ದೀನಿ. ಈಗ ಈ ನೆಂದಿರೋ ಕಾಳನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು, ಪೂರ್ತಿ ಫೈನ್ ಪೇಸ್ಟ್ ಅಲ್ಲ, ತರಿತರಿಯಾಗಿ ಪೇಸ್ಟ್, ಯಾಕೆಂದರೆ ಮಸಾಲೆ ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಇವೆಲ್ಲ ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ. ಒಂದು 2-3 ಏಲಕ್ಕಿ ತೊಗೊಳ್ಬೇಕಾಗುತ್ತೆ. ಏಲಕ್ಕಿ ಕೂಡ ತುಂಬ ಮುಖ್ಯ. ಹಾಗೆಯೇ 6-7 ಲವಂಗವನ್ನು ತಗೊಂಡಿದ್ದೀನಿ. 1/4 ಚಮಚದಷ್ಟು ಕಾಳು ಮೆಣಸು, ಸಣ್ಣ ತುಂಡು ಅಂದರೆ 1/2 ಇಂಚಿಗಿಂತ ಕಡಿಮೆ ಚಕ್ಕೆ, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಶುಂಠಿ, ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು. ಇವನ್ನೆಲ್ಲ ನಾನೀಗ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲು ಈ ಮಸಾಲೆಗಳು, ಒಣ ಮಸಾಲೆಗಳನ್ನೆಲ್ಲ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಇಷ್ಟು ಪದಾರ್ಥಗಳನ್ನ ಹಾಕಿ ನಾನು ಮೊದಲಿಗೆ ಹಾಗೆಯೇ ಒಂಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಮಾಡಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ ಈ ರೀತಿಯಾಗಿದೆ. ಈ ಮಸಾಲ ಪೇಸ್ಟ್ನ ನಾನೀಗ ಅಲಸಂದೆ ಕಾಳನ್ನ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದೇ ಮಿಕ್ಸರ್ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಪೂರ್ತಿಯಾಗಿ ಫೈನ್ ಪೇಸ್ಟು ಬೇಡ, ಸ್ವಲ್ಪ ತರಿತರಿಯಾನೇ ಇರಲಿ. ನೋಡಿ, ಈ ರೀತಿಯಾಗಿ ಈ ತರತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಈ ಅಲಸಂದೆ ಕಾಳಿನ ಮಿಶ್ರಣವನ್ನು ಈಗ ಒಂದು ಅಗಲವಾಗಿರೋ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ನೆನೆಸಿಟ್ಟಿರೋ ಕಾಳನ್ನ ಹಾಗೆ ಬಿಟ್ಟಿದ್ನಲ್ಲ, ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ. ನಾನು 1 ಚಮಚ ಉಪ್ಪು ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ದೀನಿ, 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತಿದ್ದೀನಿ. ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಹಾಗೆಯೇ 2-3 ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ವಡೆಯ ರುಚಿ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ಇದು ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ನಡೆಯುತ್ತೆ. ಅರ್ಧ ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಹಾಕಿದ್ಮೇಲೆ 2-3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ನಾವು ಮಾಡೋ ಅಂಥ ವಡೆ ತುಂಬಾ ಗರಿಗರಿಯಾಗಿ, ತುಂಬ ಕ್ರಿಸ್ಪಿಯಾಗಿ, ಸಖತ್ತಾಗಿ ಬರುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಏನು ಹಾಕ್ಕೊಳ್ಳೋದು ಬೇಡ. ಒಂದ್ಸತಿ ನೋಡಿ, ಈ ರೀತಿಯಾಗಿರಬೇಕು ನಾವು ಮಾಡ್ಕೊಂಡಿರೋಂಥ ಹಿಟ್ಟಿನ ಕನ್ಸಿಸ್ಟೆನ್ಸಿ. ಎಣ್ಣೆಯನ್ನು ಕಾಯಕ್ಕಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸಣ್ಣ ತುಂಡನ್ನು ಹಾಕಿ ನೋಡಿ. ಚೆನ್ನಾಗಿ ಕರಿತಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಹಿಟ್ಟಿನ ಮಿಶ್ರಣದಲ್ಲಿ 1-2 ಸ್ಪೂನ್ನಷ್ಟು ತೊಗೊಂಡು ನೋಡಿ, ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕು ಮೊದಲು. ಅದಾದಮೇಲೆ ನಿಧಾನವಾಗಿ ಈ ಥರ ತಟ್ಕೊಳ್ಳಿ. ನೋಡಿ, ವಡೆ ತಯಾರಾಗೋಯ್ತು. ಈಗ ಇದನ್ನು ಸೀದಾ ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ರೆ ಆಗೋಯ್ತು. ನಾನು ಒಂದು ಟ್ರಿಪ್ನಲ್ಲಿ 6-7 ವಡೆಗಳನ್ನ ಕರ್ಕೊಳ್ತೀನಿ. ಯಾಕೆಂದರೆ ನಾನು ಕಡಾಯಿ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ದೊಡ್ಡ ಕಡಾಯಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈಗ ಒಟ್ಟಿಗೆ ನಾನು ಒಂದು 6-7 ವಡೆಗಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 1 ನಿಮಿಷಗಳ ಕಾಲ ಮುಟ್ಟೋದಕ್ಕೆ ಹೋಗೋದಿಲ್ಲ. 1 ನಿಮಿಷ ಆದಮೇಲೆ ನಾನು ಫ್ಲಿಪ್ ಮಾಡ್ಕೊಳ್ಳೋದು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿರಬೇಕು. ಆಗ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇದೇ ಥರ ಆಗಾಗ 2 ಸೈಡ್ಗೂ ಕೂಡ ಪ್ರತಿ 1 ನಿಮಿಷಕ್ಕೊಂದ್ಸಲ ನಾವು ಫ್ಲಿಪ್ ಮಾಡ್ಕೋತಿರ್ಬೇಕು. ಎಲ್ಲಿವರೆಗೂ ಅಂದರೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗೆಲ್ಲ ಬೇಯೋದಿಲ್ಲ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಆಗಾಗ ಫ್ಲಿಪ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ. ನೋಡಿ, ಈ ಕಲರ್ ಬಂದರೆ ಸಾಕು. ಒಳ್ಳೆ ಹೊಂಬಣ್ಣಕ್ಕೆ ತಿರುಗಿದೆ. ಈಗ ನಾನು ವಡೆಯನ್ನು ತೆಗಿತಾ ಇದ್ದೀನಿ. ಒಂದು ಜರಡಿ ಸಹಾಯದಿಂದ ತೆಗೆದಿಟ್ಕೊಳ್ಳಿ. ಎಣ್ಣೆ ಎಲ್ಲ ಬಸ್ತಾದ್ಮೇಲೆ ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಬುಟ್ಟಿಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು 2-3 ಟ್ರಿಪ್ಪಲ್ಲೇ ಇಷ್ಟು ವಡೆಗಳನ್ನ ನಾನು ಫ್ರೈ ಮಾಡ್ಕೊಳ್ತೀನಿ. ಪ್ರತಿ ಟ್ರಿಪ್ನಲ್ಲೂ ಕೂಡ 7-8 ವಡೆಗಳನ್ನ ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಂಥ ಒಳ್ಳೆ ಕಲರ್ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿದೆ, ಬಹಳ ರುಚಿಯಾಗಿದೆ.
ಹೀಗೇ ನಾನು ಇನ್ನು 2 ಟ್ರಿಪ್ನಲ್ಲಿ ಪೂರ್ತಿಯಾಗಿ ವಡೆಗಳನ್ನ ಮುಗಿಸ್ಕೊಳ್ತೀನಿ. ವಡೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ, ಒಳಗಡೆ ಆ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಆ ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು. ಈ ಅಲಸಂದೆ ಕಾಳು ವಡೆಯನ್ನು ನೀವು ಟೊಮ್ಯಾಟೊ ಕೆಚಪ್ ಜೊತೆಗೋ ಅಥವಾ ಪುದೀನ ಚಟ್ನಿ ಜೊತೆಗೋ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಹಾಗೆ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಗರಿಗರಿಯಾದ ಅಲಸಂದೆ ಕಾಳು ವಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಪ್ರಿಯಾ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.